ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಪ್ರಯಾಣ ಎಲ್ಲಿಗೆ ಮಾಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಶನಿವಾರ, ಲಾಸ್ಟ್ ಶ್ರಾವಣ ಶನಿವಾರ. ನಾನು ಮಧುರೆ ಶನಿಮಾತ್ಮ ದೇವಸ್ಥಾನಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಸ್ನೇಹಿತರೆ. ಆದ್ರೆ ನಾನು ಒಳಗಡೆ ಹೋಗಂಗಿಲ್ಲ, ನಮ್ಮ ಮಾವನವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಹೊರಗಡೆ ಎಲ್ಲರೂ ಇದ್ದು ಟೈಮ್ ಪಾಸ್ ಮಾಡಬೇಕು. ಆದ್ರೂ ಬನ್ನಿ, ಇವತ್ತು ಯಾವ ತರ ಹೋಗೋದು, ತುಮಕೂರಿಂದ ಯಾವ ಕಡೆಯಿಂದ ಹೋಗೋದು ಅಂತ ನಾನು ಪೂರ್ತಿ ರೂಟ್ ತೋರ್ಸ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಯಾರ್ಯಾರ ಈ ಮಧುರ ಶನಿಮಾತ್ಮ ದೇವಸ್ಥಾನ ಹೋಗೋ ದಾರಿ ಗೊತ್ತಿರಲ್ಲ ಅವ್ರು ಈಗ ತುಮಕೂರಿಂದ ಶೆಟ್ಟಹಳ್ಳಿ ರಿಂಗ್ ರೋಡ್ ಬೈಪಾಸ್ ರೋಡ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಸಿಗ್ನಲ್ ಬಂದು ಕ್ಯಾಸಂದ್ರ ಮತ್ತು ಕೆಸರಮುಳ್ಗ ಹೋಗೋ ಸಿಗ್ನಲ್. ಹಾಗೆ ಮುಂದೆ ಹೋದ್ರೆ ನಮಗೆ ಕ್ಯಾಸಂದ್ರ ಟೋಲ್ ಸಿಗುತ್ತೆ ಸ್ನೇಹಿತರೆ. ಬರೀ ಟೋಲ್ ಬಂದಾಗ ಪಾಸ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಇದೆ ನೋಡಿ, ಕ್ಯಾಸಂದ್ರ ಟೋಲ್ ಬರ್ತಾ ಇದೆ. ಇದೆ ಟೋಲ್ ಪಾಸ್ ಮಾಡ್ಕೊಂಡು ಮುಂದೆ ದಾಬಸ್ಪೇಟೆ ಹತ್ರ ಹೋದ್ರೆ, ದಾಬಸ್ಪೇಟೆ ಹತ್ತತ್ರ ಹೋಗಿ ಲೆಫ್ಟಿಗೆ ತಗೋಬೇಕು. ದೊಡ್ಡಬಳ್ಳಾಪುರ ಮೇನ್ ರೋಡ್ ಸಿಗುತ್ತೆ, ಅಲ್ಲಿಂದ ನಾವು ಲೆಫ್ಟಿಗೆ ತಗೋಬೇಕು. ಅಲ್ಲಿಂದ ಹಂಗೆ ದಾರಿ ತೋರ್ಸ್ಕೊಂಡು ಹೋಗ್ತೀನಿ, ಬನ್ನಿ ಸ್ನೇಹಿತರೆ. ಯಾರ್ಯಾರಿಗೆ ಅಡ್ರೆಸ್ ಗೊತ್ತಿಲ್ಲ, ತುಂಬಾ ಜನ ಗೊತ್ತಿರಲ್ಲ, ಗೊತ್ತಿರೋರು ನೆಗ್ಲೆಕ್ಟ್ ಮಾಡಿ, ಗೊತ್ತಿಲ್ದಾರಿ ಅಡ್ರೆಸ್ ಪೂರ್ತಿ ತಿಳ್ಕೊಳ್ಳಿ. ಪೂರ್ತಿ ಡೀಟೇಲ್ಸ್ ಇದ್ರಲ್ಲಿ ಹಾಕ್ತೀನಿ ನಾನು. ನಾವೀಗ ಕ್ಯಾಸಂದ್ರ ಟೋಲ್ ಪಾಸ್ ಮಾಡ್ತಾ ಇದೀವಿ ಸ್ನೇಹಿತರೆ. ನಾವು ಒಳಗಡೆ ಹೋಗಂಗಿಲ್ಲ, ಈ ಸಣ್ಣದು ಒಂದು ದಾರಿ ಬಿಟ್ಟಿದ್ದಾರೆ. ಆ ದಾರಿ ಒಳಗಡೆ ನಮ್ಮ ಆಟೋಗಳು ಚಾಲನೆ ಮಾಡಬೇಕು. ಒಳಗಡೆ ಹೋದ್ರೆ ತುಂಬಾ ಟ್ರಾಫಿಕ್ ಆಗುತ್ತೆ ಅಂತ ಹೇಳಿ ಈ ಕಡೆ ಸೈಡಲ್ಲಿ ಕೊಟ್ಟಿರ್ತಾರೆ. ಯಾರು ದಯವಿಟ್ಟು ರೂಲ್ಸ್ ಬ್ರೇಕ್ ಮಾಡಕ್ ಹೋಗ್ಬೇಡಿ, ಇದೇ ಸಣ್ಣ ದಾರಿಲೇ ಹೋಗ್ಬೇಕಾಗುತ್ತೆ. ಮುಂದೆ ಹಾಗೆ ಹೋಗೋಣ. ಮುಂದೆ ದಾಬಸ್ಪೇಟೆ ಸಿಗೋವರೆಗೂ ನಾವು ಇದೇ ತರ ಹೈವೇಲಿ ಹೋಗ್ಬೇಕು ಸ್ನೇಹಿತರೆ. ಲಾಂಗ್ ಡ್ರೈವಿಂಗ್ ಮಾಡೋದು ಹೆಂಗಪ್ಪ ಬೇಜಾರಾಗುತ್ತೆ ಅಂತ ಅನ್ಸಂಗೇನಿಲ್ಲ ಸ್ನೇಹಿತರೆ. ನೋಡಿ, ಇಲ್ಲಿ ನಮ್ಮ ಮೊಮ್ಮಗಳಿದ್ದಾಳೆ, ಮೊಮ್ಮಗಳ ಜೊತೆ ಆಟ ಆಡ್ಕೊಂಡು ಡ್ರೈವಿಂಗ್ ಮಾಡೋದೇ ನಮಗೆ ಗೊತ್ತಾಗಲ್ಲ. ಅಷ್ಟು ನೀಟಾಗಿ ಆಟ ಆಡ್ಕೊಂಡು ಅವಳು ಕುಣ್ಕೊಂಡು ಮೆರ್ಕೊಂಡು ನಮ್ಮ ಜೊತೆ ಬರ್ತಾ ಇದ್ದಾಳೆ. ಮುಂದೆ ಎಷ್ಟು ಚೇಷ್ಟೆ ಮಾಡ್ತಾಳೆ ನೋಡೋಣ ಬನ್ನಿ. ಈ ಹೈವೇ ಯಾವ್ದಪ್ಪ ಅಂತ ನೋಡ್ತಿದ್ದೀರಾ ಸ್ನೇಹಿತರೆ, ಬೆಂಗಳೂರು ಟು ತುಮಕೂರು ಅದು NH4 ರೋಡು ಸ್ನೇಹಿತರೆ. ಈ ರೋಡ್ ಅಂತೂ ತುಂಬಾ ಡೇಂಜರು. ಎಲ್ಲ ಹುಷಾರಾಗಿ ಇಲ್ಲಿಂದ ಪಯಣ ಮಾಡಿ, ಯಾಕೆಂದ್ರೆ ದಿನ 1-2 ಆಕ್ಸಿಡೆಂಟ್ಗಳು ನೋಡ್ತಲೇ ಇರ್ತೀವಿ. ಅದೇ ಕಾರಣ ನಮ್ಮ ಜೀವ ನಮ್ಮ ಕೈಯಲ್ಲೇ ಇರಲಿ, ನಮ್ಮ ಮನೆಯವ್ರು ನಮಗೋಸ್ಕರ ಕಾಯ್ತಾ ಇರ್ತಾರೆ. ಯಾರು ಫಾಸ್ಟ್ ಆಗಿ ಹೋಗ್ಬೇಡಿ, ಓವರ್ಟೇಕ್ ಮಾಡಕ್ಕೆ ಟ್ರೈ ಮಾಡಕ್ ಹೋಗ್ಬೇಡಿ. ಆದಷ್ಟು ನಿಮ್ಮ ಸೇಫ್ಟಿ ನಿಮ್ ನೋಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಮುಂದೆ ಹೋಗೋಣ. ದಾಬಸ್ಪೇಟೆ ಸಿಕ್ಕಿದಾಗ ಲೈವ್ ಬರ್ತೀನಿ ಸ್ನೇಹಿತರೆ. ರೋಡ್ಗಳು ನೋಡಿದ್ರೆ ತುಂಬಾನೇ ಖುಷಿ ಆಗ್ತೈತೆ. ಒಂದ್ ಕಡೆ ಬೆಟ್ಟ ಗುಡ್ಡಗಳು, ಸೆಂಟ್ರಲ್ಲಿ ದಾರಿ ಕಾಣಿಸ್ತಾ ಇರ್ತೈತೆ. ಒಂದು ನೋಡಕ್ ಲೊಕೇಶನ್ ಮಾತ್ರ ಸೂಪರ್ ಸ್ನೇಹಿತರೆ. ಎಲ್ಲರಿಗೂ ಇದೇ ತರ ಅನುಭವ ಆಗಿರುತ್ತೆ. ಯಾರ್ಯಾರಿಗೆ ಅನುಭವ ಆಗಿದೆ ಈ ಹೈವೇ ರೋಡಲ್ಲಿ, ಯಾರ್ಯಾರು ಓಡಾಡಿತೀರಾ ಕಮೆಂಟ್ ಮಾಡಿ. ಹಾಗೆ ಸ್ನೇಹಿತರೆ, ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನಮ್ಗೊಂದು ರೆಕ್ಕೆ ತರ ಕಾಣಿಸುತ್ತೆ. ಆ ರೆಕ್ಕೆ ಏನು ಅಂತ ನನಗೂ ಗೊತ್ತಿಲ್ಲ. ತುಂಬಾ ದಿನ ನೋಡ್ತೀವಿ, ಏನು ಅಂತ ಗೊತ್ತಾಗಲ್ಲ ಇದು. ಯಾರ್ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ. ಎಲ್ಲಿವರೆಗೂ ನಾವು ದಾಬಸ್ಪೇಟೆ ರೀಚ್ ಆಗ್ತೀವಿ ಅವಾಗ ನಾನು ಲೈವ್ ಬರ್ತೀನಿ. ಸೆಂಟ್ರಲ್ ಯಾವ್ದಾದ್ರು ಒಳ್ಳೆ ಪ್ಲೇಸ್ ಕಂಡ್ರೆ ಲೈವ್ ಬರ್ತೀನಿ ಸ್ನೇಹಿತರೆ. ಹಾಗೆ ಮುಂದೆ ನೋಡ್ತಾ ಇರಿ, ಯಾರು ಕಟ್ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ದಾಬಸ್ಪೇಟೆ ಹೋಗ್ತಿದ್ದಂಗೆ ಲೆಫ್ಟ್ ತಗೋಬೇಕು ನಾವು. ನೋಡಿ, ಇದು ಇಲ್ಲೊಂದು ರೆಕ್ಕೆ ಇದೆ. ಈ ರೆಕ್ಕೆನೂ ನನಗೆ ಗೊತ್ತಿಲ್ಲ. ಯಾರ್ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ, ನಾನು ಸ್ವಲ್ಪ ತಿಳ್ಕೊಂತೀನಿ. ಹಾಗೆ ಮೊಮ್ಮಗಳ ಜೊತೆ ಆಟ ಆಡ್ಕೊಂಡು ಮುಂದೆ ರೋಡ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಅದಂತೂ ತುಂಬಾನೇ ಚೇಷ್ಟೆ ಮಾಡ್ತಿತ್ತು, ಗಾಡಿಲಿ ಬೇಜಾರು ಅನ್ನೋದೇ ಆಗ್ಲಿಲ್ಲ, ಅಷ್ಟು ಚೇಷ್ಟೆ ಮಾಡುತ್ತೆ. ನೋಡಿ, ನೀವು ಹಂಗೆ ಕಂಟಿನ್ಯೂ ಮಾಡ್ತಾ ಇರ್ತೀರಿ, ನೋಡ್ತಾ ಇರಿ ಸೆಂಟ್ರಲ್ಲಿ. ಕೊನೆಗೂ ದಾಬಸ್ಪೇಟೆಗೆ ಬಂದು ಲೆಫ್ಟ್ ತಗೊಂಡೆ ಸ್ನೇಹಿತರೆ. ನೋಡಿ, ಇದೇ ದೊಡ್ಡಬಳ್ಳಾಪುರ ಮತ್ತು ದಾಬಸ್ಪೇಟೆ ಮೇನ್ ರೋಡ್. ಇದು ಫೋರ್ ವೇ ರೋಡ್ ಸ್ನೇಹಿತರೆ. ತುಂಬಾ ದೊಡ್ಡದಾಗಿ ಹೊಸ ರೋಡ್ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಒಂದು 3-4 ವರ್ಷ ಹಿಂದೆಗಡೆ ಬಂದಿದೆ. ಅವಾಗೆಲ್ಲ ಬರೀ ಗುಂಡಿ ಕುದುರೆಗಳೇ ರೆಡಿ ಮಾಡ್ತಾ ಇದ್ರು ರೋಡ್. ಇವಾಗೆಲ್ಲ ಅಚ್ಚುಕಟ್ಟಾಗಿ ರೆಡಿ ಆಗಿದೆ ಸ್ನೇಹಿತರೆ. ಯಾರೇ ಬಂದ್ರು ಆರಾಮಾಗಿ ಹೋಗ್ಬೋದು ಅಂತ ರೋಡ್, ನೈಸ್ ರೋಡ್ ರೆಡಿ ಮಾಡಿದ್ದಾರೆ. ಹಾಗೆ ಬನ್ನಿ, ಮುಂದೆ ದೊಡ್ಡ ಬೆಳವಂಗ್ಲ ಸಿಗುತ್ತೆ, ಅಲ್ಲಿ ಹೋಗಿ ಬಲ್ಗಡೆ ಟರ್ನ್ ಆಗ್ಬೇಕು ಸ್ನೇಹಿತರೆ. ಹಾಗೆ ಮುಂದೆ ಪೂರ್ತಿ ವಿಡಿಯೋ ನೋಡ್ತಾ ಇರಿ. ನೋಡಿ, ದೊಡ್ಡಬಳ್ಳಾಪುರ ದಾಬಸ್ಪೇಟೆ ರೋಡ್ ಮೇನ್ ರೋಡ್ ಯಾವ ತರ ಇದೆ, ಸೂಪರ್ ಆಗಿದೆ ಸ್ನೇಹಿತರೆ. ಇದೇ ರೋಡೇ ತಿರುಪತಿ ರೀಚ್ ಆಗುತ್ತೆ, ಅದಕ್ಕೋಸ್ಕರ ಸಕ್ಕದ ಮಾಡಿದ್ದಾರೆ. ಮುಂದೆ ಎಲ್ಲರೂ ಟೋಲ್ ಬರ್ಬೋದು. ಈ ತರ ರೋಡ್ ಕಟ್ಟಿದ್ದಾರೆ ಅಂದ್ರೆ ಒಂದು ಟೋಲ್ ಇರಲೇಬೇಕು. ನೋಡೋಣ ಇಲ್ಲಿ ಟೋಲ್ ಸಿಗುತ್ತಾ ಅಲ್ಲಿ, ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ನೋಡಿ, ನಾನು ಆಗ್ಲೇ ಹೇಳ್ದಂಗೆ ಟೋಲ್ ಇಲ್ಲಿದೆ, ತುಂಬಾನೇ ಅದ್ಭುತವಾಗಿದೆ. ಅದನ್ನು ಎಲ್ಲಾ ಕಡೆ ಟೋಲು ಅಂತ ಲೂಟಿ ಮಾಡಕ್ ಶುರುವಾಗಿದೆ ಸ್ನೇಹಿತರೆ. ರೋಡ್ ಅಂತೂ ಸೂಪರು, ಆ ಟೋಲ್ ಅಂತೂ ಡೂಪರ್ ಅನ್ನೋ ಲೆವೆಲ್ಗೆ.
ಗಾಡಿಗಳು ತರ್ಬೇಕಾದ್ರು ಟ್ಯಾಕ್ಸು, ಗಾಡಿ ಓಡಿಸ್ಬೇಕಂದ್ರು ಟ್ಯಾಕ್ಸು. ಇದು ಯಾವ ಸೀಮೆ ನ್ಯಾಯ ಅಂತ ಗೊತ್ತಿಲ್ಲ ಸ್ನೇಹಿತರೆ. ಹಾಗೆ ಮುಂದೆ ಹೋಗೋಣ. ನಿಮ್ಮ ಅನಿಸಿಕೆ ಏನೇನಂತ ಕಮೆಂಟ್ ಮಾಡಿ. ನನಗೆ ಗೊತ್ತಿರೋ ಮಾತ್ರ ಹೇಳಿದ್ದೀನಿ. ಮುಂದೆ ಯಾರು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಕೊನೆಗೂ ದೊಡ್ಡಬಳ್ಳಾಪುರ ಬಂದ್ವಿ ಸ್ನೇಹಿತರೆ. ಇಲ್ಲೆಲ್ಲ ಲೆಫ್ಟಿಗೆ ತೋರಿಸ್ತೈತೆ. ಲೆಫ್ಟಿಗೆ ಹೈವೇ ಇಂದ ಲೆಫ್ಟಿಗೆ ಸರ್ವಿಸ್ ರೋಡಿಗೆ ತಗೋಬೇಕು ಗಾಡಿ. ಮುಂದೆ ಹೋಗೋಣ ಹಂಗೆ ಸರ್ವಿಸ್ ರೋಡಿಗೆ ತಗೊಂಡು ಬನ್ನಿ. ಎಲ್ಲಿ ಟರ್ನ್ ಆಗುತ್ತೆ ನೋಡೋಣ ಸ್ನೇಹಿತರೆ. ಲೊಕೇಶನ್ ಮುಂದೆ ಬಂದ್ರೆ ಹಂಗೆ ರೈಟಿಗೆ ತೋರಿಸ್ತೈತೆ. ಇದು ದೊಡ್ಡಬಳ್ಳಾಪುರ ಮೈನ್ ರೋಡ್ ಅಂತೆ. ಬನ್ನಿ ರೈಟ್ ಕೊಟ್ಟು ಟರ್ನ್ ಆಗೋಣ. ಟರ್ನ್ ಆದ್ಮೇಲೆ ಇನ್ ಮುಂದೆ ಹಳ್ಳಿ ರೋಡ್ ಇರುತ್ತೆ ಸ್ನೇಹಿತರೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು, ಗಾಡಿಗಳು ಜಾಸ್ತಿ ಇರ್ತಾವೆ, ನೋಡ್ಕೊಂಡು ಹೋಗ್ಬೇಕು ಎಲ್ಲರೂ. ದೊಡ್ಡಬಳ್ಳಾಪುರ ಬಂದು ಬಲಗಡೆ ಟರ್ನ್ ಆದ್ರೆ ಇದೆ ಮಧುರೈ ರೋಡ್ ಸ್ನೇಹಿತರೆ. ಇಲ್ಲಿಂದ ಒಂದು 8-9 ಕಿಲೋಮೀಟರ್, ಒಂದು 11 ಕಿಲೋಮೀಟರ್ ಇರ್ಬೇಕು ಅನ್ಕೊಂಡಿದೀನಿ ಸ್ಟ್ರೈಟ್. ರೋಡ್ ಸ್ವಲ್ಪ ಚೆನ್ನಾಗಿಲ್ಲ, ಎಲ್ಲರೂ ನೋಡ್ಕೊಂಡು ನಿಧಾನಕ್ಕೆ ಬನ್ನಿ. ಹಿಂಗೆ ಮುಂದೆ ಹೋಗ್ತಾ ಹೋಗ್ತಾ ದೊಡ್ಡಬಳ್ಳಾಪುರ ಟು ನೆಲಮಂಗಲ ಹೈವೇ ರೋಡ್ ಸಿಗುತ್ತೆ. ಅಲ್ಲಿ ಹೋಗಿ ಲೆಫ್ಟಿಗೆ ತಗೋಬೇಕು ಸ್ನೇಹಿತರೆ. ಹಾಗೆ ಮುಂದೆ ಬನ್ನಿ, ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಮುಂದೆ ಯಾವ ತರ ರೋಡ್ ಸಿಕ್ಕಾಬಟ್ಟೆ ಕ್ರಿಟಿಕಲ್ ಇದೆ ನೋಡಿ. ಇಲ್ಲಿ ಯಾರೋ ರೈಟ್ಗೆ ಬರ್ತಾನೆ ಪುಣ್ಯಾತ್ಮ. ನೋಡಿ ಎಷ್ಟು ಗುಂಡಿಗಳಿದೆ. ಹುಷಾರಾಗಿ ಬನ್ನಿ, ಯಾರು ಅಷ್ಟು ಸ್ಪೀಡಾಗಿ ಬರಬೇಡಿ, ಕಂಟ್ರೋಲ್ ಆಗ್ತಾನೆ ಇರ್ತಾರ. ಹಳ್ಳಿ ಜನ ಮೇಕೆ ಹೊಡ್ಕೊಂಡು ಹೋಗ್ತಾ ಇದಾರೆ, ಮೇಕೆ ಮೇಯ್ಸೋಕೆ ಸ್ನೇಹಿತರೆ. ಅಂದ್ರೆ ಇದೇ ತರ ನಮ್ ಸಿಟಿ ಜನ ನಾಯಿಗಳನ್ನ ಹಿಡ್ಕೊಂಡು ಹೋಗ್ತಾರೆ. ಅದೇ ತರ ಹಳ್ಳಿಗೂ ಸಿಟಿಯವ್ರಿಗೂ ವ್ಯತ್ಯಾಸ ಇಷ್ಟೇ. ನಾಯಿಗಳಿಗೆ ಫುಡ್ ಹಾಕಿ ಲಾಸ್ ಮಾಡ್ಕೋಬೇಕು. ಮೇಕೆ ಮೇಯಿಸಿದ್ರೆ ಒಳ್ಳೆ ಲಾಭ ಬರುತ್ತೆ ಸ್ನೇಹಿತರೆ. ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ನಮ್ಗೆ ಒಂದು ದೊಡ್ಡ ಹಳ್ಳಿ ಸಿಕ್ತು. ಹಳ್ಳಿನೂ ಚೆನ್ನಾಗೇ ಇದೆ. ದೊಡ್ಡ ಹಳ್ಳಿ ಮರ ಇದೆ ಸ್ನೇಹಿತರೆ. ತುಂಬಾ ಹಳೆ ಕಾಲದ ಹಳ್ಳಿ ಮರ. ತುಂಬಾ ಹುಷಾರಾಗಿ ಬನ್ನಿ, ರೋಡ್ ಅಂತೂ ಚೆನ್ನಾಗಿಲ್ಲ. ಅಂತೂ ಇಂತೂ ನಾವು ಮಧುರೈ ಕ್ರಾಸಿಗೆ ಬಂದೇ ಬಿಟ್ವಿ ಸ್ನೇಹಿತರೆ. ಇದೆ ನೋಡಿ ಮಧುರೈ ಕ್ರಾಸು. ಇಲ್ಲಿಂದ ಹೈವೇ ರೋಡ್ ಇಂದ ಲೆಫ್ಟಿಗೆ ತಗೋಬೇಕು. ಲೆಫ್ಟಿಗೆ ತಗೊಂಡ್ರೆ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಮಾತ್ರನೇ ದೇವಸ್ಥಾನ ಬಾಕಿ ಇರುತ್ತೆ. ಬನ್ನಿ ಲೆಫ್ಟಿಗೆ ತಗೊಳ್ಳೋಣ. ಹಿಂದೆ ಮುಂದೆ ನೋಡ್ಕೊಂತ ತಗೊಳ್ಳಿ ಸ್ನೇಹಿತರೆ. ಯಾಕೆಂದ್ರೆ ತುಂಬಾ ಹಳ್ಳಿ ಜನ ಹಿಂಗ್ ಬೇಕಂಗ್ ಟರ್ನ್ ಆಗ್ತಾ ಇರ್ತಾರೆ. ಹುಷಾರಾಗಿ ಬನ್ನಿ. ನೋಡಿ ಬಂದೇ ಬಿಟ್ವಿ. ಇಲ್ಲಿಂದ ಅರ್ಧ ಕಿಲೋಮೀಟರ್ ಮಾತ್ರ ದೇವಸ್ಥಾನ ಬಾಕಿ ಇದೆ. ಬನ್ನಿ ಸ್ವಲ್ಪ ದೂರ ಹೋಗೋಣ. ಮಧುರೈ ಶನಿ ಮಹಾತ್ಮನ ದೇವಸ್ಥಾನ ದರ್ಶನ ಮಾಡ್ತೀವಿ. ನೋಡಿ ಸ್ನೇಹಿತರೆ, ಇದೇ ಮಧುರೈ ದೇವಸ್ಥಾನ, ಮಧುರೈ ಶನಿ ಮಹಾತ್ಮನ ದೇವಸ್ಥಾನ. ನೀವು ಬಂದು ದರ್ಶನ ಮಾಡ್ಕೊಳ್ಳಿ. ನಾವಂತೂ ಒಳಗಡೆ ಹೋಗಂಗಿಲ್ಲ ಈ ಸರಿ, ಅದೃಷ್ಟ ಇಲ್ಲ ನಮ್ಗೆ. ಮುಂದೆ ಯಾರಾದ್ರೂ ಓದಿದ್ರೆ ಸ್ನೇಹಿತರೆ, ಇದೇ ಮಧುರೈ ಶನಿ ಮಹಾತ್ಮನ ದೇವಸ್ಥಾನ. ಯಾರಾದ್ರೂ ದರ್ಶನ ಮಾಡ್ಕೊಳ್ಳೋರಿದ್ರೆ ಮಾಡ್ಕೊಳ್ಳಿ. ಇಲ್ಲಿಂದನೇ ನಿಮ್ಗೆ ಯಾರು ಇಲ್ಲಿ ಬರಕ್ ಆಗಿಲ್ಲ ಅಂತ, ಅದಕ್ಕೆ ನಾನು ಇಲ್ಲಿಂದಲೇ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಒಳಗಡೆ ಹೋಗ